ಭಾರತ ಪಾಕಿಸ್ತಾನದ ನಡುವೆ ಇದ್ದಂತ ಯುದ್ಧದ ಕಾರ್ಮೋಡಕ್ಕೆ ಫೈನಲಿ ಕದನ ವಿರಾಮ ಬಿದ್ದಿದೆ. ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಈಗ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಿಲಿಟರಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಅಲ್ಲೊಂದು ಇಟ್ಟಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಪ್ರತಿಕ್ರಿಯೆಯನ್ನ ಕೊಟ್ಟು ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮೇ 12ನೇ ತಾರೀಕಿಗೆ 12 ಗಂಟೆಗೆ ಒಂದು ಸಭೆ ಕೂಡ ಇದೆ. ಅಮೆರಿಕ ನೇತೃತ್ವವನ್ನು ವಹಿಸಿಕೊಳ್ಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಇದರಲ್ಲಿ ಮಾತುಕತೆ ಕೂತ್ಕೊಳ್ಳುತ್ತೆ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಒಂದು ಎಚ್ಚರಿಕೆಯನ್ನಂತೂ ಕೂಡ ಭಾರತ ಕೊಡಲೇಬೇಕು. ಈ ನಿಟ್ಟಿನಲ್ಲಿ ಕಂಡೀಷನ್ಸ್ಗಳನ್ನು ಕೂಡ ಹಾಕಿಸಲೇಬೇಕು ಭಾರತ ಪಾಕಿಸ್ತಾನಕ್ಕೆ. ಯಾಕೆ ಅಂತಂದ್ರೆ ಉಗ್ರರ ಚಟುವಟಿಕೆಗಳನ್ನು ಪಾಕಿಸ್ತಾನ ನಿಲ್ಲಿಸಬೇಕು. ಇದೇ ರೀತಿಯಾಗಿ ಪೋಷಣೆ ಏನಾದರೂ ಪಾಕಿಸ್ತಾನ ಮಾಡ್ತಾ ಇದ್ರೆ ಮತ್ತೆ ನಾವು ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಾಗಲೇ ಇದು ದಾರಿಗೆ ಬರುತ್ತೆ ಅಂತ ಕಾಣಿಸುತ್ತೆ. ಅರುಣ್, ಖಂಡಿತವಾಗಿ ಕೂಡ ಭಾರತ ಅದನ್ನು ಒತ್ತಿ ಹೇಳ್ತಾ ಇದೆ. ಅಂದರೆ ಒಂದು ಕಡೆ ಪಾಕ್ ಕಡೆಯಿಂದ ಬಂದಿರತಕ್ಕಂಥ ಒಂದು ರೀತಿಯಲ್ಲಿ ಮಾತುಕತೆ ಮತ್ತು ಅವರೇ ಅಂಗಲಾಚಿದ್ರು ಅನ್ನೋದು ಕೂಡ ಒಂದು. ಇನ್ನೊಂದು ಎಲ್ಲೋ ಒಂದು ಕಡೆ ನಾವು ಭಯೋತ್ಪಾದನೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಆಗೋದಿಲ್ಲ ಅನ್ನೋ ಮಾತನ್ನು ಒತ್ತಿ ಹೇಳ್ತಾ ಇದ್ದಾರೆ. ಈಗಾಗಲೇ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಅದನ್ನೇ ಒತ್ತಿ ಹೇಳಿರ್ತಕ್ಕಂಥದ್ದು. ಅಂದರೆ ಈಗ ಗುಂಡಿನ ದಾಳಿ ಮತ್ತು ಸೇನಾ ಕಾರ್ಯಾಚರಣೆಯನ್ನು ಮಾತುಕತೆಯ ಮೂಲಕ ಇಬ್ಬರು ಕೂಡ ನಿಲ್ಲಿಸಿದ್ದೇವೆ. ಆದರೆ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಭಾರತ ಯಾವೆಲ್ಲ ರೂಪಗಳನ್ನು ತಾಳಬೇಕು ಅದನ್ನು ಮುಂದುವರಿಸುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಾರತದ ನಿಲುವಿನಲ್ಲಿ ರಾಜಿ ಆಗೋ ಚಾನ್ಸೇ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಭಯೋತ್ಪಾದನೆ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಆ ಒಂದು ಪಾಕಿಸ್ತಾನದ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಭಯೋತ್ಪಾದನಾ ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ಭಾರತ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡಿದಂಥದ್ದು. ಆದರೆ ಇದರ ಪಾಕಿಸ್ತಾನ ಬೇರೆ ರೀತಿ ಅವ್ರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಭಾರತದ ಮೇಲೆ ಪ್ರತೀಕಾರವನ್ನು ತೀರಿಸ್ಕೋಬೇಕು ಅಂತೇಳಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಡ್ರೋನ್ಗಳ ಮೂಲಕ ಮತ್ತು ಭಾರತವನ್ನು ಎದುರಿಸುವಂಥ ಕೆಲಸಕ್ಕೆ ಕೈ ಹಾಕಿತ್ತು. ಹಾಗಾಗಿ ಕಡೆಗೆ ಎಲ್ಲೋ ಒಂದು ಕಡೆ ಅವರ ವಾಯು ನೆಲೆಗಳು ಯಾವಾಗ ಉರುಳೋದಕ್ಕೆ ಶುರುವಾಯಿತು, ನಾಶ ಆಗೋದಕ್ಕೆ ಶುರು ಆಯಿತು, ಆಗ ಪಾಕಿಸ್ತಾನ ಎಲ್ಲೋ ಒಂದು ಕಡೆ ಬೆಚ್ಚಿದೆ. ಆ ಕಾರಣಗಳಿಗೋಸ್ಕರವಾಗಿ ನಮಗೆ ಮುಂದಿನ ದಿನಗಳಲ್ಲಿ ಉಳಿಗಾಲ ಇಲ್ಲ ಅಂತ ಕಾರಣಗಳಿಗೋಸ್ಕರವಾಗಿ ಅಮೆರಿಕದ ಕದವನ್ನು ತಡೆದು ದಯಮಾಡಿ ಈ ಒಂದು ಇದನ್ನು ನಿಲ್ಲಿಸಬೇಕು ಅಂತೇಳಿ ಹಾಗಾಗಿ ಅಂತಿಮವಾಗಿ ಈ ಒಂದು ಮಾತುಕತೆ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಾತುಕತೆ ಆಗುತ್ತೆ ಅನ್ನೋ ಆಧಾರದ ಮೇಲೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧವೂ ಕೂಡ ಒಂದು ರೀತಿಯಲ್ಲಿ ನಿರ್ಣಯ ಆಗುತ್ತೆ ಅಂತ ಕೂಡ ಹೇಳ್ಬೋದು ಅವರು. ಓಕೆ, ಬಟ್ ಈ ಸರ್ಕಾರ ಒಂದು ರೀತಿಯಾಗಿ ಉತ್ತರವನ್ನು ಕೊಡದೇ ಇರುವಂಥದ್ದು ಆಗ್ಬಿಡುತ್ತಾ ಅಂತ. ಇವತ್ತು ಅಲ್ಲಿ ನಿಂತ್ಕೊಂಡು ಕಾರ್ಯದರ್ಶಿಗಳು ಮಿಸ್ರಿ ಅವರು ಬರ್ತಾರೆ, ಎಲ್ಲವನ್ನು ಹೇಳ್ತಾರೆ, ಅವ್ರ ಪಡೆಯವರು ಹೋಗ್ಬಿಡ್ತಾರೆ. ಅಂದರೆ ನಾವು ಹೇಳಿದ್ದನ್ನು ಅಷ್ಟೇ ಕೇಳ್ಕೊಳ್ಳಿ ಅಂತೇಳಿ ಒಂದಿಷ್ಟು ಪ್ರಶ್ನೆಗಳಿಗಾದರೂ ಉತ್ತರವನ್ನು ಕೊಡಬೇಕಾಗಿತ್ತಲ್ಲ. ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ, ಹೇಗೆ ಭಾರತ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ ಏನು ಅಂತೇಳಿ. ಯಾಕೆ ಅಷ್ಟೊಂದು ಹಿಂಜರಿಯುತ್ತೆ ಈ ಸರ್ಕಾರ ಅಂತ? ಅರುಣ್, ಖಂಡಿತವಾಗಿ ಕೂಡ ಈಗ ಮತ್ತೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಈಗ ಮತ್ತೆ ಇನ್ನೊಂದು ಸುದ್ದಿಗೋಷ್ಠಿ ಇರುತ್ತೆ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉದ್ಭವಿಸುವಂಥ ಪ್ರಶ್ನೆಗಳಿಗೆ ಭಾರತ ಸರ್ಕಾರವೇ ಒಂದು ರೀತಿಯಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಅಂದರೆ ಇಷ್ಟೊಂದು ಒಂದು ರೀತಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ ಬಂದಿರತಕ್ಕಂಥ ದಾಳಿ ಹಿನ್ನೆಲೆಯಲ್ಲಿ ನೀವು ಮಾತುಕತೆಗೆ ಒಪ್ಕೊಂಡಿರ್ತಕ್ಕಂಥ ಹಿನ್ನೆಲೆ ಏನು ಮತ್ತು ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು ಅಂತ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಸ್ಪಷ್ಟಪಡಿಸುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈಗಷ್ಟೇ ಅದು ಘೋಷಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಒಂದು ರೀತಿಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಂಡಿಯಾ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಮತ್ತು ಮೋದಿ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ರೀತಿಯ ಸಭೆಗಳು ಕೂಡ ಆಗಬೇಕಾಗತ್ತೆ. ಆನಂತರ ಒಂದು ರೀತಿಯಲ್ಲಿ ಕನ್ಕ್ಲೂಡ್ಗೆ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಯಾಕೆ ಅಪ್ರೋಚ್ ಬಂತು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು ಒಂದು ರೀತಿಯಲ್ಲಿ ಪ್ರಪಂಚದಾದ್ಯಂತ ಆಗ್ತಾ ಇರ್ತಕ್ಕಂಥದ್ದು, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಆ ಒಂದು ವಾಯು ನೆಲೆಗಳಲ್ಲಿ ಪ್ರಮುಖವಾಗಿ 4 ವಾಯು ನೆಲೆಗಳನ್ನು ಒಂದು ರೀತಿಯಲ್ಲಿ ಭಾರತ ನಾಶಪಡಿಸಿದೆ, ಆದಮೇಲೆ ಅಟ್ಯಾಕ್ ಮಾಡಿದೆ ಅಂತ ಆದಮೇಲೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಆ ಕಾರಣಗಳಿಗೋಸ್ಕರವಾಗಿ ಒಂದು ರೀತಿಯಲ್ಲಿ ಮಾತುಕತೆಗೆ ಮುಂದೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಭಾರತದಿಂದ ಇದನ್ನು ಬಹಿರಂಗಗೊಳಿಸ್ತಾರ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಅರುಣ್.